ಈ ಜಾಗದಲ್ಲಿ ಭಾಳಷ್ಟು ಬರಗಾಲ ಬಂದಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸೇರಿ ಆರತಿಗಳನ್ನು ಮಾಡಿ ಇಲ್ಲಿ ಅಭಿಷೇಕ ಮಾಡದ ಮೇಲೆ ಧಾರಾಕಾರವಾಗಿ ಮಳೆ ಬಂದಂಥ ನಿದರ್ಶನಗಳು ಬಹಳಷ್ಟು ಈ ಜಾಗದಲ್ಲಿದೆ. ಸತತ ಆಲ್ಮೋಸ್ಟ್ 350 ವರ್ಷದಿಂದ ನಮ್ಮ ಪೂರ್ವಿಕರು ಕಟ್ಟಿರೋ ದೇವಸ್ಥಾನ ಅಂತ ನಮ್ಮ ಹಿರಿಯರು ಹೇಳಿರೋದು. ಸುಮಾರು ಇದುವರೆಗೂ 7-8 ದೇವಸ್ಥಾನಗಳನ್ನು ಕಟ್ಟುವಂಥ ಸುದೈವ ನಮ್ಮ ಸಮಾಜಕ್ಕೆ ಬಂದಿದೆ. ಲಕ್ಷ್ಮಣ ಇದು ನಮ್ಮ ಪೂರ್ವಿಕರು ಇಲ್ಲಿ ವಾಸ ಮಾಡಿದಂಥ ಸ್ಥಳ. ಇದು ನಮಗೆ ಗೊತ್ತಿದ್ದಂಗೆ 3 ತಲೆಮಾರಿಂದ ನಮ್ಮ ತಾತ ಮುತ್ತಾತ ಅವ್ರ ತಾತ, ಯಾಕೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಮ್ಮವರೆಲ್ಲ ಉನ್ನತ ಸ್ಥಾನದಲ್ಲಿದ್ದಂಥ ಜನ. ಅದು ವಿಜಯನಗರ ಪತನದ ನಂತರ ಅಲ್ಲಿಂದ ಅನಿವಾರ್ಯವಾಗಿ ಅಲ್ಲಿಂದ ತಮಗೆಲ್ಲ ಗೊತ್ತೇ ಇದೆ, ಭಾಳಷ್ಟು ಜನ ಅಲ್ಲಿಂದ ವಲಸೆ ಹೋಗ್ಬಿಟ್ರು. ಅದರಲ್ಲಿ ಭಾಳಷ್ಟು ಜನ ನಮ್ಮವರು ಮೈಸೂರು, ಮಂಡ್ಯ ಅಲ್ಲಿ ಅಷ್ಟು ಜನ ಹೋದರು. ಅಲ್ಲಿ ಯಾಕೆಂದರೆ ಒಡೆಯರ ವಂಶಸ್ಥರಿದ್ರಲ್ಲ, ಆ ಸಂದರ್ಭದಲ್ಲಿ ಅಲ್ಲಷ್ಟು ಜನ ಹೋದರು. ಇಲ್ಲಿ ಪೆನುಗೊಂಡ ಕದಿರಿ, ಯಾಕೆಂತಂದರೆ ಭಾಳಷ್ಟು ಉನ್ನತ ಸ್ಥಾನದಲ್ಲಿದ್ದಂಥವ್ರು ನಮ್ಮವರು. ಆ್ಯಕ್ಚುಯಲಾಗಿ ನಮ್ಮ ಇತಿಹಾಸದಲ್ಲಿ ರಾಜರು ಭಾಳಷ್ಟು ಬಿರುದಾವಳಿಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಮಾಜದ ಹಿರಿಯರಿಗೆ. ಅದರದ ನಿದರ್ಶನಗಳು, ಅದರ ಇತಿಹಾಸ ಎಲ್ಲ ನಮ್ಮಲ್ಲಿದೆ. ಅದನ್ನು ನಮ್ಮ ವಂಶವೃಕ್ಷದ ಇದನ್ನೆಲ್ಲ ಈ ದೇವಸ್ಥಾನದ ಮುಂಭಾಗ ಮಾಡೋದಕ್ಕೆ ಎಲ್ಲ ಹಿರಿಯರೆಲ್ಲ ಸಮ್ಮತಿ ಮಾಡಿದ್ದಾರೆ. ಅದರಿಂದ ಇಲ್ಲಿದ್ದಾಗ ಇಲ್ಲಿ ಭಾಳಷ್ಟು ಆವಾಗ ಬರಗಾಡು ಇದೆ, ಇದೆಲ್ಲ ಕಾಡಿನ ಒಂದು ರೀತಿಯಲ್ಲಿದ್ದಂಥ ಜಾಗ. ಇಲ್ಲಿ ಬಂದು ನೆಲೆಸಿ ಅವರು ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮಹಾರಾಜರಿಂದಲೂ ಅವರು ಕೆಲವು ಬಿರುದಾವಳಿಗಳನ್ನು ಪಡೆದಿರುವಂಥವರು ನಮ್ಮ ಹಿರಿಯರು. ಅದು ಬಹಳ ಸಣ್ಣ ಪ್ರಮಾಣದಲ್ಲಿ ಆ ಕಾಲದಲ್ಲಿ 2 ಎಕರೆ ಜಾಗ ಮತ್ತು ಒಂದು ಸಣ್ಣ ದೇವಸ್ಥಾನ ಇಲ್ಲಿ ಮಾಡಿದರು. ಅದು ಕಾಲಕ್ರಮೇಣ ಇವಾಗ ಗೊತ್ತೇ ಇದೆ, ಭಾಳಷ್ಟು ವಂಶಾಭಿವೃದ್ಧಿಯಾಗಿ ಇವಾಗ ನಾವು ಸಾವಿರಾರು ಮಂದಿ ಆ ಕುಟುಂಬದ ಸದಸ್ಯರಾಗಿದ್ದೇವೆ. ಅದರಿಂದ ಬಂದಂಥ ಈ ಪ್ರತಿ ನಮ್ಮಲ್ಲಿ ಯಾವುದೇ ಮಂಗಳ ಕಾರ್ಯಗಳಾಗಲಿ, ಕೆಲವು ಅಮಂಗಲ ಕಾರ್ಯಗಳಾದಾಗಲು ಅದನ್ನು ಪರಿಹಾರಕ್ಕೋಸ್ಕರ ಮನೆ ದೇವರಿಗೆ ಇಲ್ಲಿ ಬಂದು ಪ್ರತಿಯೊಂದು ಕಾರ್ಯಗಳನ್ನು ನಮ್ಮ ಪೂರ್ವಿಕರು ಮಾಡಿಕೊಂಡು ಅನುಸರಿಸ್ಕೊಂಡು ಬರ್ತಾ ಇದ್ದಂಥ ಇದು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅಲ್ಲಿಯ ಗ್ರಾಮಸ್ಥರು ಕೆಲವರೆಲ್ಲ ಬಂದರು. ಅದು ಒಂದು ಹನುಮನ ದೇವಸ್ಥಾನ ವಡ್ರಳ್ಳಿ ಅಂತಂತ, ಗಡ್ಡಂಬಚ್ಚಹಳ್ಳಿ ಅಂತಂತೇಳಿ ಜಿ ರಾಮೇಗೌಡರು ಇದ್ದಂಥ ಸ್ಥಳ ಅದು. ಆ ಜಾಗದಲ್ಲಿ ಬಂದು ಕೇಳಿದಾಗ ಅದು ಅಷ್ಟೇ, ಅಲ್ಲೂ ಒಂದು ಹನುಮನ ದೇವಸ್ಥಾನವನ್ನು ಭಾಳ ನಮ್ಮ ಜಾಲಪ್ಪ ಸಾಹೇಬರ ಆಶೀರ್ವಾದದಿಂದ ಅವ್ರು ಹೇಳಿದ್ರು, ನೋಡಪ್ಪ ಇಲ್ಲೇನಾದರೂ ಮಾಡೋಕ್ಕಾದರೆ ಅಲ್ಲಿ ಒಂದು ಮಾಡಿ ಚೆನ್ನಾಗಿ ಮಾಡಿ ಅಂತ. ಅಲ್ಲೂ ಮಾಡಿದ್ದೀವಿ. ಬರೀ ಅದೇ ಅಂತಲ್ಲ, ಸುಮಾರು ಇದುವರೆಗೂ 7-8 ದೇವಸ್ಥಾನಗಳನ್ನು ಕಟ್ಟುವಂಥ ಸುದೈವ ನಮ್ಮ ಸಮಾಜಕ್ಕೆ ಬಂದಿದೆ. ಇವಾಗ ನಮ್ಮ ವಿದ್ಯಾಕ್ಷೇತ್ರಗಳಲ್ಲಿ ಅಲ್ಲಿಯೂ ಗಣಪತಿ ದೇವಸ್ಥಾನ, ಶಾರದಾಂಬ ದೇವಸ್ಥಾನಗಳು ನಾವು ಹೋದ ಕಡೆ ಎಲ್ಲ. ಯಾಕೆ ಅಂತಂದರೆ ಮಕ್ಕಳಲ್ಲಿ ವಿದ್ಯೆಯ ಜೊತೆಗೆ
ಕ್ರೀಡೆಯೂ ಪ್ರೋತ್ಸಾಹ ಮಾಡ್ತೀವಿ. ಅದರ ಜೊತೆಯಲ್ಲಿ ಧಾರ್ಮಿಕ ಸಂಬಂಧಪಟ್ಟಂಥವುದಕ್ಕೂ ಅದರೆಲ್ಲ ಮಕ್ಕಳಲ್ಲಿ ಬೆಳೆಯುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಜಾಲಪ್ಪಾಜಿಯವರ ಮಾರ್ಗದರ್ಶನ ಅವರ ಭಾಳಷ್ಟು ನಮಗೆ ಹಿಂದಲಿಂದಲೂ ಪ್ರೋತ್ಸಾಹ ಪ್ರತಿಯೊಂದು ಅವರು ಹಾಕ್ಕೊಟ್ಟಂಥ ಹಾದಿ ಇವತ್ತು ಅದನ್ನೇ ಮುಂದುವರ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ಭಾಳಷ್ಟು ಬರಗಾಲ ಬಂದಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಗ್ರಾಮಸ್ಥರೆಲ್ಲ ಸೇರಿ ಆರತಿಗಳನ್ನು ಮಾಡಿ ಪೂಜೆ ಇಲ್ಲಿ ಅಭಿಷೇಕ ಮಾಡದ ಮೇಲೆ ಧಾರಾಕಾರವಾಗಿ ಮಳೆ ಬಂದಂಥ ನಿದರ್ಶನಗಳು ಬಹಳಷ್ಟು ಈ ಜಾಗದಲ್ಲಿದೆ. ಬರೀ ಅಷ್ಟೇ ಅಲ್ಲದೆ ಯಾರೇ ಹೆಣ್ಣುಮಕ್ಕಳಿಗೆ ಮದುವೆ ಭಾಳಷ್ಟು ವರ್ಷಗಳಾದರೂ ಮದುವೆ ಆಗದೇ ಇದ್ದಾಗ ಈ ಜಾಗದಲ್ಲಿ ಬಂದು ಆ ದೇವರನ್ನು ಪ್ರಾರ್ಥನೆ ಮಾಡಿ ಆ ಅನುಗ್ರಹವನ್ನು ಪಡೆದಂಥ ಸಂದರ್ಭಗಳು ಬೇಕಾದಷ್ಟಿದ್ದಾವೆ. ಉತ್ತಮವಾದಂಥ ಸಂಸಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ಭಾಳಷ್ಟು ಹೆಣ್ಣುಮಕ್ಕಳು ಇವತ್ತೂ ಇಲ್ಲಿ ಬಂದು ಆರತಿ ಮಾಡೋದು, ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಈ ಪೂಜಾ ಕಾರ್ಯಗಳನ್ನು ಮಾಡೋದು ಈಗಲೂ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೇರಣೆ ಏನು ಅಂದರೆ ಆ ಕ್ಷೇತ್ರದ ಮಹಿಮೆ, ಇಲ್ಲಿ ದೇವರನ ಒಂದು ಅನುಗ್ರಹ ಪ್ರತಿಯೊಬ್ಬರಿಗೂ ಆ ರೀತಿ ಇದೆ. ಇವತ್ತು ಏನು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ನಡೀತಾ ಇದೆ, ನಮ್ಮ ಹಿರಿಯರ ಆಶೀರ್ವಾದದಿಂದ, ಅವ್ರ ಮಾರ್ಗದರ್ಶನದಿಂದ, ನಮ್ಮ ತಂದೆಯವರ ಸಂಕಲ್ಪದಿಂದ ಇವತ್ತು ಜೀವನೋದ್ಧಾರ ಆಗ್ತಾ ಇದೆ. ಸತತ ಆಲ್ಮೋಸ್ಟು 350 ವರ್ಷದಿಂದ ನಮ್ಮ ಪೂರ್ವಿಕರು ಕಟ್ಟಿರೋ ದೇವಸ್ಥಾನ ಅಂತ ನಮ್ಮ ಹಿರಿಯರು ಹೇಳಿರೋದು. ತದನಂತರ 1917ರಲ್ಲಿ ಮತ್ತೆ ಜೀರ್ಣೋದ್ಧಾರ ಆಗಿತ್ತು. ಅದರ ತದನಂತರ ಇವಾಗ ಕಟ್ಟಡವನ್ನು, ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಜನ ಜಾಸ್ತಿ ಆಗ್ತಾಯಿದ್ದಾರೆ, ಆಮೇಲೆ ಕುಟುಂಬಸ್ಥರು ಕುಟುಂಬ ಬೆಳೀತಾ ಇರೋದ್ರಿಂದ ಸೊ ಎಲ್ಲರಿಗೂ ಅನುಕೂಲ ಆಗಬೇಕು, ಸಮಾಜಕ್ಕೂ ಒಳ್ಳೆಯದಾಗಬೇಕು, ಗ್ರಾಮಸ್ಥರಿಗೂ ಒಳ್ಳೆಯದಾಗಬೇಕು ಅಂತ ಒಂದು ಒಳ್ಳೆ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅಂತ ಅವ್ರ ಸಂಕಲ್ಪ ಇವತ್ತು ಅವ್ರ ಕನಸು ನನಸಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಪೂರ್ವಿಕರು ನಡ್ಸ್ಕೊಂಡು ಬರ್ತಾ ಇರೋ ರೀತಿ ವಿಧಿವಿಧಾನವನ್ನು ನಾವು ಆ ಸಂಪ್ರದಾಯನ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇವಾಗ ತನಕ. ಸೊ ಮುಂದೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇದೆ ವೀರಾಂಜನೇಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ.